ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಯೂಟ್ಯೂಬರ್ ಸಮೀರ್ಗೆ ಬರುತ್ತಿದ್ದೆಯೇ ವಿದೇಶಿ ಫಂಡ್. ತೇಜಸ್ ಗೌಡ ದೂರಿನ ಹಿನ್ನೆಲೆ ಹಣದ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ಧರ್ಮಸ್ಥಳದ ಠಾಣೆಯಲ್ಲಾದ ಎಫ್ಐಆರ್ ಬಗ್ಗೆ ನೋಟಿಸ್ ನೀಡಿ ನಡೆಸಲಿದ್ದಾರೆ ವಿಚಾರಣೆ. ತನ್ನ ವಿಡಿಯೋದಲ್ಲಿ ಹಲವು ವಿಚಾರಗಳ ಬಗ್ಗೆ ಉಲ್ಲೇಖ. ತನಿಖೆಗೆ ಬರುವಾಗ ಎಲ್ಲ ಸಾಕ್ಷ್ಯಗಳನ್ನು ತರುವಂತೆ ಸೂಚಿಸುವ ಪೊಲೀಸರು. ಸಮೀರ್ ವಿಚಾರಣೆಗೆ ಪ್ರಶ್ನಾ ಪಟ್ಟಿ ಸಿದ್ಧಪಡಿಸಿಕೊಳ್ತಿರುವ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಮಹಾಬಲ ಶೆಟ್ಟರಿಂದ ಮಾಹಿತಿ ಪಡೆದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ. ನಮ್ಮ ತಂಡ ನಡೆಸಿರುವ ಶವ ಪರೀಕ್ಷೆಗಳ ಮಾಹಿತಿ ನೀಡಿರುವ ವಿಧಿವಿಧಾನ ತಜ್ಞ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ನಿಂದನೆ ಆರೋಪ. ನ್ಯಾಯಾಂಗ ಬಂಧನದಲ್ಲಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ ಪ್ರತ್ಯೇಕ ಸೆಲ್ನಲ್ಲಿ ಮೌನಕ್ಕೆ ಶರಣು. ಜಾಮೀನು ಸಿಗುವ ಭರವಸೆಯಲ್ಲಿರುವ ತಿಮ್ರೋಡಿ ಪರ ವಕೀಲರು. ಮುಂಗಾರು ಅಧಿವೇಶನಕ್ಕೆ ಇವತ್ತು ಬೀಳತ್ತೆ ತೆರೆ. ಇದೇ ಮೊದಲ ಬಾರಿಗೆ 40ಕ್ಕೂ ಹೆಚ್ಚು ವಿಧೇಯಕಗಳ ಮಂಡಿಸೋ ಮೂಲಕ ಇತಿಹಾಸ ಸೃಷ್ಟಿ. ಹಿಂದಿನ ಅಧಿವೇಶನಗಳಲ್ಲಿ ಸಾಮಾನ್ಯವಾಗಿ ಮಂಡನೆಯಾಗ್ತಿದ್ದಕ್ಕಿಂತ ದುಪ್ಪಟ್ಟು ಮಸೂದೆಗಳ ಮಂಡನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.